ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಸ್ಟಡಿ ಕಣಜ ಯೂಟ್ಯೂಬ್ ಚಾನಲ್ಗೆ. ಸ್ನೇಹಿತರೆ, ನೀವೇನಾದರೂ ಇದೇ ಮೊದಲನೇ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಂತರ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಹಾಲ್ ಅಂತ ಪ್ರೆಸ್ ಮಾಡಿ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ KPTCL ಲೈನ್ಮ್ಯಾನ್ ನೇಮಕಾತಿಯ ಬಗ್ಗೆ ಹೈಕೋರ್ಟ್ನ ತೀರ್ಪು ಜನವರಿ 30, 2025ಕ್ಕೆ ಮುಂದೂಡಲಾಗಿತ್ತು. ಈ ಒಂದು ತೀರ್ಪು ಏನಾಯಿತು ಎಂಬುದರ ಮಾಹಿತಿ ಮತ್ತು ಈ ಒಂದು KPTCL ಲೈನ್ಮ್ಯಾನ್ ಹುದ್ದೆಯನ್ನ ಎಕ್ಸಾಮ್ ಮುಖಾಂತರ ಮಾಡಿಕೊಳ್ತಾರಾ ಅಥವಾ 10ನೇ ತರಗತಿಯಲ್ಲಿ ಪಡೆದುಕೊಂಡಿರುವಂತಹ ಶೇಕಡಾವಾರು ಅಂಕಗಳ ಆಧಾರದ ಮೇಲೆ ಫಿಸಿಕಲ್ ಟೆಸ್ಟ್ ನ ಮುಖಾಂತರ ನೇಮಕಾತಿಯನ್ನು ಮಾಡಿಕೊಳ್ತಾರಾ ಎಂಬುದರ ಮಾಹಿತಿ ಮತ್ತು ಫಿಸಿಕಲ್ ಟೆಸ್ಟ್ ನ 1:5 ಲಿಸ್ಟ್ ಯಾವಾಗ ಬಿಡುಗಡೆ ಮಾಡುತ್ತಾರೆ ಎಂಬುದರ ಸಂಪೂರ್ಣವಾದ ಮಾಹಿತಿಯನ್ನ ತಿಳಿದುಕೊಳ್ಳೋಣ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಈ ಮಾಹಿತಿ ಇಷ್ಟ ಆದ್ರೆ ಒಂದು ಲೈಕ್ ಸಹ ಮಾಡಿ. ಸ್ನೇಹಿತರೆ, ಜನವರಿ 13, 2025ರಂದು ನಡೆದಂತಹ ಹೈಕೋರ್ಟ್ನ ತೀರ್ಪಿನಲ್ಲಿ KPTCLಗೆ ನೋಟಿಸ್ ನೀಡಲಾಗಿತ್ತು. ನಂತರ KPTCLನ ಆಯ್ಕೆಯ ವಿಧಾನದ ಬಗ್ಗೆಯೂ ಸಹ ತಿಳಿಸಲು ಹೇಳಿತ್ತು. ಆದ್ದರಿಂದ ಜನವರಿ 30, 2025ರಂದು KPTCL ಸಂಸ್ಥೆಯು ಹೈಕೋರ್ಟ್ಗೆ ಇದರ ಆಯ್ಕೆಯ ವಿಧಾನದ ಬಗ್ಗೆ ತಿಳಿಸಿದಾಗ ಇದನ್ನು ಆಲಿಸಿದ ನ್ಯಾಯಾಧೀಶರು, ಇದು ಗ್ರೂಪ್ ಡಿ ಹುದ್ದೆಯಾಗಿರುವುದರಿಂದ ಯಾವುದೇ ರೀತಿಯ ಸ್ಪರ್ಧಾತ್ಮಕ ಲಿಖಿತ ಪರೀಕ್ಷೆ ಇಲ್ಲದೆ 10ನೇ ತರಗತಿಯಲ್ಲಿ ಪಡೆದುಕೊಂಡಿರುವಂತಹ ಶೇಕಡಾವಾರು ಅಂಕಗಳ ಆಧಾರದ ಮೂಲಕ ಈ ಒಂದು ಹುದ್ದೆಯನ್ನು ಭರ್ತಿ ಮಾಡಿಕೊಳ್ಳಬೇಕೆಂದು ಕೋರ್ಟ್ ಆದೇಶ ನೀಡಿದೆ. ಸ್ನೇಹಿತರೆ, KPTCL ಲೈನ್ಮ್ಯಾನ್ ಹುದ್ದೆ ನೇಮಕಾತಿಯನ್ನ SSLCಯಲ್ಲಿ ಪಡೆದುಕೊಂಡಿರುವಂತಹ ಶೇಕಡಾವಾರು ಅಂಕಗಳ ಆಧಾರದ ಮೇಲೆ ನೇಮಕಾತಿಯನ್ನ ಮಾಡಬಾರದೆಂದು, ಇದನ್ನ ಎಕ್ಸಾಮ್ ಮುಖಾಂತರ ಮಾಡಬೇಕೆಂದು ಕಾಂತ್ ಕುಮಾರ್ ಸರ್ ರಿಟ್ ಅರ್ಜಿಯನ್ನ ಹೈಕೋರ್ಟ್ಗೆ ಸಲ್ಲಿಸಿದ್ರು. ಆದ್ರೆ ಹೈಕೋರ್ಟ್ನ ತೀರ್ಪು ಯಾವುದೇ ರೀತಿಯ ಎಕ್ಸಾಮ್ ಇಲ್ಲದೆ ನೇರ ನೇಮಕಾತಿಯನ್ನ ಮಾಡಿಕೊಳ್ಳುವಂತೆ ಈಗ ಆದೇಶ ನೀಡಿದೆ. ಈ ಒಂದು KPTCL ಹುದ್ದೆ ನೇಮಕಾತಿಯು ಯಾವುದೇ ಎಕ್ಸಾಮ್ ಇರೋದಿಲ್ಲ. ಇದನ್ನ ಫಿಸಿಕಲ್ ನ ಮುಖಾಂತರ ನೇರ ನೇಮಕಾತಿಯ ಮುಖಾಂತರ ಮಾಡಿಕೊಳ್ಳುತ್ತಾರೆ. ನಂತರ 1:5 ಲಿಸ್ಟ್ ಯಾವಾಗ ಬಿಡುತ್ತಾರೆ ಎಂಬುದರ ಎಲ್ಲರ ಒಂದು ಪ್ರಶ್ನೆ ಇರುವುದರಿಂದ ಈ ಹಿಂದೆ ನಡೆದಂತಹ KPTCL ಹುದ್ದೆಗಳ ಆಯ್ಕೆಯ ಪ್ರಕ್ರಿಯೆಯ ಆಧಾರದ ಮೇಲೆ ಅನಲೈಸ್ ಮಾಡಿ ತಿಳಿಸ್ತಾ ಇದ್ದೀವಿ. ಸ್ನೇಹಿತರೆ, ಮಾರ್ಚ್ ಫಸ್ಟ್ ವೀಕ್ ನಲ್ಲಿ 1:5 ಲಿಸ್ಟ್ ಬಿಡುವಂತಹ ಹೆಚ್ಚಿನ ಸಾಧ್ಯತೆಗಳಿವೆ. ಮಾರ್ಚ್ ಫಸ್ಟ್ ವೀಕ್ ನಲ್ಲಿ ಈ ಒಂದು 1:5 ಲಿಸ್ಟ್ ನ ಬಿಡುವಂತಹ ಚಾನ್ಸಸ್ ಇದೆ. ಯಾಕಂದ್ರೆ ಈಗಾಗಲೇ ಇಂಧನ ಸಚಿವರಾದಂತಹ ಜಾರ್ಜ್ ಸರ್ ತಿಳಿಸಿದಂತೆ ಈ ಒಂದು KPTCL ಲೈನ್ಮ್ಯಾನ್ ಹುದ್ದೆಯ ನೇಮಕಾತಿಯನ್ನ ಏಪ್ರಿಲ್ ತಿಂಗಳ ಒಳಗಡೆ ಇಡೀ ಕರ್ನಾಟಕದಲ್ಲಿ ಏಕಕಾಲಕ್ಕೆ ಒಂದು ದಿನ ನಿಗದಿಪಡಿಸಿ ಫಿಸಿಕಲ್ ಟೆಸ್ಟ್ ನ ಮಾಡುವುದರ ಮುಖಾಂತರ ಈ ನೇಮಕಾತಿಯ ಪ್ರಕ್ರಿಯೆಯನ್ನ ಮುಗಿಸುತ್ತೇವೆ ಎಂದು ತಿಳಿಸಿದ್ದಾರೆ. ಸ್ನೇಹಿತರೆ, ಆದ್ದರಿಂದ ಯಾರೆಲ್ಲ 10ನೇ ತರಗತಿಯಲ್ಲಿ 90% ಎಬೋ ಅಂಕವನ್ನು ಪಡೆದುಕೊಂಡಿರ್ತೀರಾ, ನೀವು ಇಂದಿನಿಂದಲೇ ಫಿಸಿಕಲ್ ನ ಪ್ರಾಕ್ಟೀಸ್ ಮಾಡಿ, ನೆಗ್ಲೆಕ್ಟ್ ಮಾಡುವುದಕ್ಕೆ ಹೋಗಬೇಡಿ. ಯಾಕಂದ್ರೆ ಈ ಒಂದು ಫಿಸಿಕಲ್ ಡೇಟ್ ಮಾರ್ಚ್ ಫಸ್ಟ್ ವೀಕ್ ಗಿಂತ ಮೊದಲು ಅನೌನ್ಸ್ ಆಗುವಂತಹ ಚಾನ್ಸಸ್ ಕೂಡ ತುಂಬಾ ಇದೆ. ಇನ್ನೇನು ಕೇವಲ 25ರಿಂದ 30 ದಿನಗಳು ಮಾತ್ರ ಬಾಕಿ ಇದೆ. ಆದ್ದರಿಂದ ಎಚ್ಚರದಿಂದ ಫಿಸಿಕಲ್ ನ ಪ್ರಾಕ್ಟೀಸ್ ಮಾಡಿ, ಈ ಒಂದು ಅವಕಾಶವನ್ನ ಮಿಸ್ ಮಾಡ್ಕೊಳ್ಬೇಡಿ. ಸ್ನೇಹಿತರೆ, ನಿಮಗೀಗಾಗಲೇ ತಿಳಿದಂತೆ ಇದರಲ್ಲಿ ಈ ಒಂದು ಫಿಸಿಕಲ್ ನಲ್ಲಿ 5 ಸ್ಪರ್ಧೆಗಳಿರುತ್ತದೆ. ಈ 5 ಸ್ಪರ್ಧೆಗಳಲ್ಲಿ 3 ಸ್ಪರ್ಧೆಗಳನ್ನ ಪಾಸ್ ಮಾಡಬೇಕಾಗಿರುತ್ತದೆ. ಅದಕ್ಕೋಸ್ಕರ ಹೆಚ್ಚಾಗಿ ಪ್ರಾಕ್ಟೀಸ್ ಮಾಡಿ. ಇನ್ನು ಕೆಲವೊಂದು ನಿಗಮಗಳಲ್ಲಿ ಕಟ್ ಆಫ್ ಲಿಸ್ಟ್ ಕಡಿಮೆ ನಿಲ್ಲುವಂತಹ ಚಾನ್ಸಸ್ ಕೂಡ ತುಂಬಾ ಇರುತ್ತದೆ. ಯಾಕಂದ್ರೆ ಈಗಾಗಲೇ GDS ಪೋಸ್ಟ್ ಮ್ಯಾನ್ ಹುದ್ದೆಯ ನೋಟಿಫಿಕೇಶನ್ ಕೂಡ ಆಗಿದೆ. ಆದ್ದರಿಂದ KPTCL ನೇಮಕಾತಿಯು ಮತ್ತು GDS ನೇಮಕಾತಿಯು ಇವೆರಡೂ ಸಹ 10ನೇ ತರಗತಿಯಲ್ಲಿ ಪಡೆದಿರುವಂತಹ ಒಂದು ಶೇಕಡಾವಾರು ಅಂಕಗಳ ಆಧಾರದ ಮೇಲೆ ನೇಮಕಾತಿಯನ್ನ ಮಾಡಿಕೊಳ್ಳುತ್ತಾರೆ. ತುಂಬಾ ಜನ ವಿದ್ಯಾರ್ಥಿಗಳು ಈ ಎರಡೂ ನೇಮಕಾತಿಯಲ್ಲಿ ಸೆಲೆಕ್ಟ್ ಆಗ್ತಾರೆ. ಆಗ ವಿದ್ಯಾರ್ಥಿಗಳ ಮೊದಲ ಆದ್ಯತೆ GDS ಪೋಸ್ಟ್ ಮ್ಯಾನ್ ಹುದ್ದೆಗೆ ನೀಡುತ್ತಾರೆ. ಯಾಕಂದ್ರೆ
ಈ ಹುದ್ದೆಗೆ ಯಾವುದೇ ರೀತಿಯ ಫಿಸಿಕಲ್ ಟೆಸ್ಟ್ ಇರೋದಿಲ್ಲ. ಆದ್ದರಿಂದ SSLCಯಲ್ಲಿ ಹೆಚ್ಚು ಅಂಕ ಪಡೆದುಕೊಂಡಿರುವಂತಹ ವಿದ್ಯಾರ್ಥಿಗಳು ಈ ಹುದ್ದೆಯನ್ನ ಆಯ್ಕೆ ಮಾಡಿಕೊಳ್ಳುತ್ತಾರೆ. ಅದುವೇ ಅಲ್ಲದೆ KPTCL ಹುದ್ದೆಗೆ ಹೋಲಿಸಿದರೆ GDS ಪೋಸ್ಟ್ಮನ್ ಹುದ್ದೆಯ ಕೆಲಸ ತುಂಬಾ ಸುಲಭ ಇದೆ. ಅದೇ ರೀತಿಯ ಇದರಲ್ಲಿ ಸೆಕೆಂಡ್ ಲಿಸ್ಟ್ ಮತ್ತು ಥರ್ಡ್ ಲಿಸ್ಟ್ ಕೂಡ ಬಿಡುವಂತಹ ಒಂದು ಚಾನ್ಸಸ್ ಕೂಡ ಇರುತ್ತದೆ. ಆದ್ದರಿಂದ KPTCL ಹುದ್ದೆಗೆ ಅರ್ಜಿ ಸಲ್ಲಿಸಿರುವಂತಹ ವಿದ್ಯಾರ್ಥಿಗಳ ಕಟ್ ಆಫ್ ತುಂಬಾ ಕಡಿಮೆಗೆ ನಿಲ್ಲುವಂತಹ ಚಾನ್ಸ್ ಇದೆ. ಆದ್ದರಿಂದ ಇದೇ ರೀತಿಯ KPTCLಗೆ ಸಂಬಂಧಪಟ್ಟಂತಹ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಸ್ಟಡಿ ಕಣಜ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಧನ್ಯವಾದಗಳು.